ನಮಸ್ಕಾರ ವೀಕ್ಷಕರೇ, ಬಳಂಜ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಬಳಂಜ. ಇವತ್ತು ನಾನು ಹೇಳಲಿಕ್ಕೆ ಹೋಗ್ತಾ ಇರುವಂಥದ್ದು ತೆಂಗಿನಕಾಯಿಯ ಬಗ್ಗೆ. ತೆಂಗಿನಕಾಯಿ ನಮಗೆ ಗೊತ್ತು, ಸಾಮಾನ್ಯವಾಗಿ ಅರ್ಧ ಕೆಜಿಯಿಂದ 1 kg ತನಕ ಬರುವಂಥದ್ದು, ಒಂದು ಕಾಲು ಕೆಜಿವರೆಗೂ ಹೋಗುವಂತಹ ಅಥವಾ 1.5 kgಗೆ ಹೋಗುವಂತಹ ಅಪೂರ್ವ ದೊಡ್ಡ ಗಾತ್ರದ ತೆಂಗಿನಕಾಯಿಗಳನ್ನು ಕೂಡ ನಾವು ಈ ಹಿಂದೆ ನೋಡಿದ್ದೇವೆ, ಇನ್ನು ಮುಂದಕ್ಕೆ ನೋಡಲಿಕ್ಕಿದ್ದೇವೆ. ಆದರೆ ಇವತ್ತು ತಿಳಿಸ್ಲಿಕ್ಕೆ ಹೋಗುವಂಥದ್ದು ಅತ್ಯಂತ ಚಿಕ್ಕ ತೆಂಗಿನಕಾಯಿ, ಬಹಳಷ್ಟು ಚಿಕ್ಕದಾದಂತಹ ತೆಂಗಿನಕಾಯಿಯ ಬಗ್ಗೆ ನಾನು ಇವತ್ತು ತೋರಿಸ್ಕೊಳ್ಳಿಕ್ಕೆ ಹೋಗ್ತೀನಿ. ನೋಡಿ, ಸಾಮಾನ್ಯವಾದ ತೆಂಗಿನಕಾಯಿ ಎಷ್ಟು ದಪ್ಪ ಇರ್ತದೆ, ಈ ತೆಂಗಿನಕಾಯಿಗಳು ಎಷ್ಟು ದಪ್ಪ ಇರ್ತವೆ ಅಂತ ಹೇಳುವಂಥದ್ದು. ಅಜಗಜಾಂತರ ವ್ಯತ್ಯಾಸ ಇರುವಂತಹ ಈ ತೆಂಗಿನಕಾಯಿ ಥೈಲ್ಯಾಂಡ್ನಿಂದ ತಕೊಂಡು ಬಂದಿರುವಂಥದ್ದು. ನಿಮಗೆ ನಾನು ಅದನ್ನು ತೋರಿಸ್ಲಿಕ್ಕೆ ಹೋಗ್ತೇನೆ. ಭಾಳ ದೊಡ್ಡ ಕತ್ತಿ ಅಥವಾ ಮಡು ಅಂತ ಹೇಳುವಂಥ ದೊಡ್ಡ ಗಾತ್ರದ ಆಯುಧಗಳು ಬೇಕಾಗಿಲ್ಲ, ಕೇವಲ ಚೂರಿಯಲ್ಲಿ ಇದನ್ನು ಬಿಡಿಸ್ಕೊಳ್ಬಹುದು. ಇದು ಗಿಡ ನೋಡಲಿಕ್ಕೆ ಸಾಮಾನ್ಯವಾಗಿ ತೆಂಗಿನ ಮರ ಥರ ಇರೋದಿಲ್ಲ. ಈ ತಾಳೆ ಇದೆಲ್ಲವೂ ಕೂಡ ಅರೇಕೇಸಿಯೆ ಕುಟುಂಬದ ಮರಗಳಿವುಗಳು. ತಾಳೆ ವರ್ಗದ ಮರಗಳಾದ್ದರಿಂದ ಸ್ವಲ್ಪ ಎಲೆಗಳು ಸಪುರವಾಗಿರುವಂಥದ್ದು. ಆಲ್ಮೋಸ್ಟ್ ನಮ್ಮ ಈಚಲು ಮತ್ತು ಬನ್ನಿ ಮರಗಳ ತರಹ ನಮಗೆ ಕಾಣಿಸಿಕೊಳ್ಳುವಂಥದ್ದು. ಸಣ್ಣ ಗಾತ್ರದ ಕಾಯಿಯನ್ನು ಒಡೆದು ನೋಡುವನಂತೆ. ತುಂಬ ಗಟ್ಟಿಯಾಗಿರ್ತದೆ, ಹಾರ್ಡ್ ಶೆಲ್ ಆಗಿರ್ತದೆ ಇದರದ್ದು. ಈ ಥರ ತೆಂಗಿನಕಾಯಿಯ ಒಳಗಡೆಯೂ ಕೂಡ ಅದೇ ತೆಂಗಿನಕಾಯಿ ಥರನೇ ಇರುವಂಥದ್ದನ್ನು ನೀವು ಕೊಬ್ಬರಿಯನ್ನು ಕಾಣಿಸ್ಕೊಳ್ಬೋದು. ಇಲ್ಲಿ ನೋಡಿ, ಇದು ಬಹಳಷ್ಟು ಚಿಕ್ಕದಾದಂಥ ತೆಂಗಿನಕಾಯಿ, ನೀವೆಂದೆಂದೂ ಕಂಡಿರದ ಅತ್ಯಂತ ಚಿಕ್ಕ ತೆಂಗಿನಕಾಯಿ. ನೋಡಿ ಎಷ್ಟು ವ್ಯಾಸ ಇರ್ತದೆ ಅಂದರೆ ಒಂದು ಕಿರುಬೆರಳಿನ ದಪ್ಪ ಕೂಡ ಇರೋದಿಲ್ಲ ಈ ತೆಂಗಿನಕಾಯಿ. ಇದು ಒಣ ಕೊಬ್ಬರಿಯಾಗಿರುವಂಥದ್ದು. ನೋಡಿ, ಇಲ್ಲಿ ತೆಂಗಿನಕಾಯಿಯ ಇದನ್ನು ಸ್ಲೈಸನ್ನು ನಾನು ತೋರಿಸ್ಕೊಳ್ಳಿ. ಅತ್ಯಂತ ಚಿಕ್ಕ ಮರ ಕೂಡ ಇದು, ತುಂಬ ಎತ್ತರ ಬರೋದಿಲ್ಲ. ಪಕ್ಕ ತೆಂಗಿನಕಾಯಿ ಕೊಬ್ಬರಿ ಥರನೇ ಇರ್ತದೆ. ನೋಡಿ, ಅದೇ ರುಚಿಯನ್ನು ಹೊಂದ್ಕೊಂಡಿರುವಂಥ ಕೊಬ್ಬರಿ ಇದು. ಇದರ ಶೆಲ್ಲನ್ನು ನೋಡಿ ನೀವು, ಸೇಮ್ ಅದೇ ಥರ ಇರ್ತದೆ, ಯಾವುದು ಕೂಡ ವ್ಯತ್ಯಾಸ ಇರೋದಿಲ್ಲ. ಬಹಳ ಗಿಡ್ಡದಾಗಿ ಬೆಳೆಯುವಂಥ ಮರಗಳಿಗಳು, ತುಂಬ ಎತ್ತರ ಹೋಗೋದಿಲ್ಲ. ನಮ್ಮ ತೆಂಗಿನ ಮರದ ಅರ್ಧ ಭಾಗದಷ್ಟು ಕೂಡ ಎತ್ತರ ಹೋಗೋದಿಲ್ಲ. ಬಹಳ ಗಿಡ್ಡದರಲ್ಲಿ ಗೊಂಚಲುಗಳಾಗಿ, ಒಂದು ಮರದಲ್ಲಿ ಸಾಧಾರಣ ಒಂದು ಗೊನೆಯಲ್ಲಿ ಸಾಧಾರಣ 300 ರಿಂದ 500 ತೆಂಗಿನಕಾಯಿ, ಮಿನಿ ತೆಂಗಿನಕಾಯಿಗಳು ಬರುವಂಥದ್ದು, ಗೊಂಚಲಾಗಿ ಬರುವಂಥದ್ದು. ಇನ್ನು ಸಿಪ್ಪೆ ಒಡೆದು ಬಿಟ್ಟು ಇದು ತೆಂಗಿನಕಾಯಿ ಬರುವಂಥದ್ದು. ಸಿಪ್ಪೆ ಒಳಗಡೆ ಹಿಂಗಿರ್ತದೆ, ತನ್ನಿಂತಾನೆ ಸಿಪ್ಪೆ ಕೀಳುವ ಕೆಲಸ ಕೂಡ ಇಲ್ಲ. ಬೆಳೆದ ತಕ್ಷಣ ಸಿಪ್ಪೆಗಳಿಂದ ಒಡೆದು ಹೊರಗಡೆ ಬರುವಂಥದ್ದು ಇದರ ವಿಶೇಷತೆ. ರುಚಿಕರ ಎಲ್ಲವೂ ಕೂಡ, ನಾನು ಯಾವುದೇ ರೀತಿಯ ವ್ಯತ್ಯಾಸಗಳನ್ನು ಹೇಳೋದಿಲ್ಲ, ಎಲ್ಲವೂ ಕೂಡ ತೆಂಗಿನಕಾಯಿ ಥರನೇ. ಇದು ಸ್ವಲ್ಪ ಡ್ರೈ ಆಗಿದ್ದ ಕಾರಣ ಒಳಗಡೆ ನಾವು ಇದು ಬೀಜಕ್ಕೋಸ್ಕರ ತಂದಿರುವಂಥ ಕಾಯಿಗಳು, ನಮ್ಮ ನರ್ಸರಿಯಲ್ಲಿ ಗಿಡಗಳನ್ನು ಮಾಡಲಿಕ್ಕೋಸ್ಕರ ತೆಗೆದು ಬಂದಿರುವಂಥ ಆಮದು ಮಾಡಿರುವಂಥ ತೆಂಗಿನಕಾಯಿಗಳು. ಉದಾಹರಣೆಗೆ ನಾನು ತೋರಿಸ್ತೀನಿ. ಒಂದು ಮುಷ್ಟಿ ತೆಂಗಿನಕಾಯಿ ಅಂದರೆ ಒಂದು ಕೈಯಲ್ಲಿ ಒಂದು ತೆಂಗಿನಕಾಯಿ ಹಿಡಿಯೋದಿಲ್ಲ. ಅದರಲ್ಲಿ ನೋಡಿ, ಒಂದು ಮುಷ್ಟಿ ತೆಂಗಿನಕಾಯಿ ಅಂತ ಹೇಳಿದ್ರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ತೆಂಗಿನಕಾಯಿ ಒಂದೇ ಮುಷ್ಟಿಯಲ್ಲಿ. ಅದೇ ನೋಡಿ, ನಮ್ಮ ಸಾಮಾನ್ಯ ತೆಂಗಿನಕಾಯಿ ಅಂತ ಹೇಳಿದ್ರೆ ಒಂದು ಮುಷ್ಟಿಯಲ್ಲ, 2 ಮುಷ್ಟಿ, ಒಂದು ಬೊಗಸಿನಲ್ಲಿ ಒಂದು ತೆಂಗಿನಕಾಯಿ ಹಿಡಿಯುವಷ್ಟು ದಪ್ಪ. ಅದಕ್ಕೂ ಮತ್ತು ಇದಕ್ಕಿರುವಂಥ ವ್ಯತ್ಯಾಸ ರುಚಿಕರವಾದಂಥ. ಇನ್ನೊಂದೇನೆಂದರೆ, ಈ ತೆಂಗಿನಕಾಯಿಯ ಎಣ್ಣೆಯ ಬಹಳಷ್ಟು, ಈ ಕೊಬ್ಬರಿಯ ಎಣ್ಣೆ ಇದೆಯಲ್ಲ, ಇದು ಬಹಳಷ್ಟು ವಿಶೇಷವಾದಂಥದ್ದು, ಬಹಳಷ್ಟು ದುಬಾರಿಯಾದದ್ದು ಕೂಡ. ಇದು ತಲೆಗೆ ಹಚ್ಕೊಳ್ಳಿಕ್ಕಿರುವಂಥದ್ದು ಮತ್ತು ಔಷಧೀಯವಾಗಿ ಇದನ್ನು ಬಹಳಷ್ಟು ಯೂಸ್ ಮಾಡ್ತಾರೆ. ಹಾಗಾಗಿ ಇದು ದುಬಾರಿ ಎಣ್ಣೆ ಕೂಡ ಹೌದು, ದುಬಾರಿ ಕೊಬ್ಬರಿ ಕೂಡ ಹೌದು. ಹೊಸ ತಳಿಗಳನ್ನು ನಿಮಗೆ ಪರಿಚಯಿಸುತ್ತವೆ ಇನ್ನು ಮುಂದೆ ಕೂಡ. ತೆಂಗಿನಕಾಯಿ ತಳಿಗಳಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ಕೇಳಿಕೊಂಡು ತೆಂಗಿನಕಾಯಲ್ಲಿ T/D, D/T, ಗ್ರೀನ್ ಡಾರ್ಫ್, ಆರೆಂಜ್ ಡಾರ್ಫ್, ಯೆಲ್ಲೋ ಡಾರ್ಫ್ ಅಂತ ಒಂದಷ್ಟು ವೆರೈಟೀಸ್ ನಮಗೆ ಗೊತ್ತಿರುವಂಥದ್ದು. ಇದಲ್ಲದೆ ತುಂಬ ವೆರೈಟೀಸ್ ತೆಂಗಿನಕಾಯಿಗಳಿದ್ದಾವೆ. ಸುಮಾರು ಒಂದು 40 ರಿಂದ 50 ಜಾತಿಯ ತೆಂಗಿನ ಗಿಡಗಳನ್ನು ನಾವು ಇನ್ನು ಮುಂದೆ ನಿಮಗೆ ತೋರಿಸ್ಕೊಳ್ಳಿಕ್ಕೆ ಹೋಗ್ತೇವೆ. ಅಲ್ಲಿವರೆಗೂ ಕೂಡ ಹೊಸ ವಿಚಾರಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.